ಬಿಗ್ ಬಾಸ್ ಮನೆಯನ್ನ ಹೊರತುಪಡಿಸಿ ಗೌತಮಿ ಅವರು ಯಾಕೆ ಸೀರಿಯಲ್ ಇಂಡಸ್ಟ್ರಿ ಅಥವಾ ಸಿನಿಮಾ ಅಥವಾ ಈ ಫೀಲ್ಡ್ ಅನ್ನು ಯಾಕೆ ಚೂಸ್ ಮಾಡಿದ್ರಿ ಅಂತ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ಕಾಲೇಜಲ್ಲಿ ಏನು ಓದಿದ್ದು ಅಂತೆಲ್ಲ? BCom ಓದಿದ್ದೀನಿ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ. ಚೂಸ್ ಮಾಡಿದ್ದೆ ಅನ್ನೋದಕ್ಕಿಂತ ನನಗೆ ಈ ಅವಕಾಶಗಳು ಬರ್ತಾ ಹೋಯಿತು, ಅಂದರೆ ಆಪರ್ಚುನಿಟೀಸ್ ಬರ್ತಾ ಹೋಯಿತು. ನನಗೆ ಆಪರ್ಚುನಿಟೀಸ್ ಬಂದಿದ್ದನ್ನೆಲ್ಲ ತಗೋತಾ ಇದ್ದೆ. ಆ್ಯಂಡ್ ನನಗೆ ಸಮಥಿಂಗ್ ಕ್ರಿಯೇಟಿವ್ ತುಂಬ ಇಷ್ಟ ಆಗುತ್ತೆ. ಫ್ಯಾಷನ್ ಡಿಸೈನಿಂಗ್ ಮಾಡಿದೆ ನಾನು BCom ಆದಮೇಲೆ. ಅದೂ ಸಮಥಿಂಗ್ ಕ್ರಿಯೇಟಿವ್. ಸೊ ಇಲ್ಲಿ ಅವಕಾಶಗಳು ಬಂದಿದ್ದರಿಂದ ನಾನು ಆ್ಯಕ್ಟಿಂಗ್ನ ತುಂಬ ಇಷ್ಟಪಡ್ತೀನಿ, ಅದನ್ನು ಎಂಜಾಯ್ ಮಾಡ್ತೀನಿ. ಜನರ ಮುಂದೆ ಕಾಣಿಸ್ಕೊಡೋದು ತುಂಬ ಖುಷಿ ಆಗುತ್ತೆ. ಹಾಗಾಗಿ ಚಿಕ್ಕದ್ರಿಂದ ಹಾಗೇನಾ ರೆಕಗ್ನೈಸೇಷನ್ ಅಂದ್ರೆ ಇಷ್ಟ? ಸ್ಕೂಲಲ್ಲೆಲ್ಲ ಏನು ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ? ರೆಕಗ್ನಿಷನ್ ಅಂತ ಅನ್ನೋದಕ್ಕಿಂತ ಅವಾಗ ಏನಂದ್ರೆ ಡ್ಯಾನ್ಸ್ ತುಂಬ ಇಷ್ಟ ಆಗ್ತಿತ್ತು. ಆ್ಯನ್ಯುವಲ್ ಡೇಗೆ ಫಸ್ಟ್ ಶೋರ್ ನಾನು ಮಾಡಬೇಕು ಅಷ್ಟೇ. ಸೊ ಪ್ರತಿ ಆ್ಯನ್ಯುವಲ್ ಡೇನಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಆ ಥರ ಕ್ರಿಯೇಟಿವ್ ಥಿಂಗ್ಸ್ ತುಂಬ ಇಷ್ಟ ಆಗ್ತಿತ್ತು. ಓಕೆ, ಕೆಲಸ ಅಂತ ಬಂದಾಗ ಸಿಕ್ಕಂಥ ಫಸ್ಟ್ ಪೇಮೆಂಟ್ ಎಷ್ಟು, ಏನು ಮಾಡಿದ್ರಿ ಅಂತ? ಫಸ್ಟ್ ಪೇಮೆಂಟ್ ಆ್ಯಕ್ಚುಲಿ 200 ರೂಪೀಸು. ಓಕೆ. ಕೆಲಸ ಅಂತ ತಗೋಬೇಕಾ ಅದೇನೋ ಗೊತ್ತಿಲ್ಲ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಅಲ್ಲಿ. ತುಂಬ ಚಿಕ್ಕವಳು, ಈಗೇನು 6th 7th ಆ ಥರ. ಇಟ್ ಇಸ್ ನಾಟ್ ಇವನ್ ಹೈಸ್ಕೂಲ್, ಪ್ರೈಮರಿ ಇದ್ದಾಗ ಡ್ಯಾನ್ಸ್ ಕ್ಲಾಸಿಂದ ಯಾವುದೋ ಒಂದು ಶೋಗೆ ಕಳಿಸ್ತೀರಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಆ ಶೋನಲ್ಲಿ ನನಗೆ 200 ರೂಪೀಸ್ ಕೊಟ್ಟಿದ್ರು. ಸೊ ದಟ್ ಇಸ್ ಮೈ ಫಸ್ಟ್ ಪೇಮೆಂಟ್. ಎಷ್ಟು ಖುಷಿ ಇತ್ತು ಫಸ್ಟ್ ಪೇಮೆಂಟ್? ಸಿಕ್ಕಾಪಟ್ಟೆ. ಅದರಿಂದ ಒಂದು ಸ್ವೆಟರ್ ಏನೋ ತೊಗೊಂಡಿದ್ದೆ, ಅದು ಭಾಳಷ್ಟು ವರ್ಷ ನನ್ನ ಹತ್ರ ಇತ್ತು. ಸೊ ಅದೊಂದು ಮೆಮೊರಿ. ಅದು ಅರ್ನ್ ಮಾಡಬೇಕು ಅಂತ ಹೋಗಿದ್ದಲ್ಲ, ನನಗೇನಿಲ್ಲ, ಡ್ಯಾನ್ಸ್ ಮಾಡಬೇಕು ಅಂತ ಹೋಗಿದ್ದಿದ್ದು. ಸೊ ಅವರು ಆ 200 ರೂಪೀಸ್ ಕೊಟ್ಟಿದ್ದು ತುಂಬ ಖುಷಿಯಾಗಿ. ಓಕೆ, ಕಮಿಂಗ್ ಬ್ಯಾಕ್ ಟು ಬಿಗ್ ಬಾಸ್ ಮನೆ, ಯಾರು ಟಾಪ್ 2 ಅಲ್ಲಿ ಇರ್ತಾರೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವಾಗ? ಟಾಪ್ 2ನಲ್ಲಿ ಹನುಮು ಮತ್ತು ಮಂಜು ಅವ್ರು ಇರ್ತಾರೆ ಅಂತಲೂ ಅನಿಸುತ್ತೆ. ಗೇಮ್ ಹನುಮು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಒಂದಷ್ಟು ಅಭಿಪ್ರಾಯಗಳನ್ನ ಹೊರಗಡೆ ಇವಾಗ ಪಬ್ಲಿಕ್ ಹತ್ರ ಮಾತಾಡ್ತಾ ಇರುವಾಗ ಬೈಟ್ಸ್ಗಳನ್ನ ತಗೊಳ್ತಾ ಇರ್ತೀವಿ. ಅವಾಗ ಹೆಚ್ಚಾಗಿ ಕೇಳಿ ಬಂದಿದ್ದು ಭವ್ಯ ಅವರು ಮೋಸ ಮಾಡಾಡ್ತಾರೆ, ಟಾಸ್ಕ್ ಎಲ್ಲ ಮೋಸ, ಹುಡುಗಿ ಮೋಸ ಮೋಸ ಅಂತ ಒಂದಷ್ಟು ಬರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಅವ್ರು ಟಾಸ್ಕ್ ಆಡೋ ರೀತಿ ಗೆಲ್ಲೇಬೇಕು ಅಂತ ಹೇಳಿ ಯಾವ ದಾರಿಲಿ ಹೋಗ್ತಾರೆ ಅನ್ನೋದನ್ನೇ ಮರ್ತು ಬಿಡ್ತಾರ? ಅಥವಾ ಹೊಟ್ಟೆ ನೋವು ಅನ್ನುವಂತ, ನೀವು ಹೊಟ್ಟೆ ನೋವು ಎಲ್ಲ ಸುಳ್ಳು ಅಂತ ಹೇಳಿ ಕೂಡ ಕಾಮೆಂಟ್ ಮಾಡಿದ್ರಿ. ಭವ್ಯ ಗೇಮ್ ಪ್ಲಾನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತಪ್ಪಾಗಿದೆ, ನಾವೇ ಕಣ್ಣಾರೆ ನೋಡಿದ್ದೀವಿ. ಆ್ಯಂಡ್ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಗೆಲುವು ಅನ್ನೋ ಇದರಲ್ಲಿ ತಪ್ಪು ದಾರಿ ಅಥವಾ ಅದು 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 ಫರ್ ಆಫ್ ದ ಮೂಮೆಂಟ್ ಆಗುತ್ತೋ ಅದು ಗೊತ್ತಿಲ್ಲ. ಬಟ್ ಅದು ಆಗಿದೆ, ಭಾಳಷ್ಟು ಕಡೆ ಆಗಿದೆ. ಅದನ್ನು ನಾನು ಅಡ್ರೆಸ್ ಮಾಡಿದ್ದೀನಿ, ಹೇಳಿದ್ದೀನಿ ಸಹ. ಅದು ಅವ್ರ ಕಡೆಯಿಂದ ಒಂದಷ್ಟು ತಪ್ಪುಗಳಂತೂ ಆಗಿದೆ. ಯಾಕೆ ನೀವಿಬ್ರು ಜೆಲ್ ಆಗ್ಲಿಲ್ಲ? ಯಾಕಂದ್ರೆ ಮಾತಾಡ್ಸೋದಕ್ಕೆ ಅಂತ ಇಬ್ರು ಟ್ರೈ ಮಾಡಿದ್ರಿ, ಯಾಕೆ ಆ ಒಂದು ಮಾತುಕತೆ ನಡಿಲೇ ಇಲ್ಲ ಅಂತ ಕೊನೆಯ ತನಕ? ಗೊತ್ತಿಲ್ಲ. ನಾನು ಆಸ್ ಗೌತಮಿ ತುಂಬ ಕಡಿಮೆ ಜನರ ಜೊತೆ ಕನೆಕ್ಟ್ ಆಗೋದು. ನನಗೆ 17 ಅಥವಾ 20 ಜನ ಅಂತಲ್ಲ, ಒಂದು 100 ಜನದ ಮಧ್ಯೆ ಬಿಟ್ಟರು ನಾನು ಒಬ್ಬರು ಇಬ್ಬರಿಗೆ ಮಾತ್ರ ಕನೆಕ್ಟ್ ಆಗ್ತೀನಿ. 100 ಜನನೂ ಮಾತಾಡಿಸ್ತೀನಿ, ಬಟ್ ಎಲ್ಲರಿಗೂ ಕನೆಕ್ಟ್ ಆಗೋದಿಲ್ಲ. ಸೊ ಆ ಮನೆಯಲ್ಲಾಗಿದ್ದು ಅದೇ ನನಗೆ, ಅಂದರೆ ತುಂಬ ಕಡಿಮೆ ಜನ ಕನೆಕ್ಟ್ ಆಗಿದ್ದು. ಅದೇ ಇನ್ನೂ ಒಂದಷ್ಟು ಅಭಿಪ್ರಾಯ, ಮುಖವಾಡ ಹಾಕೊಂಡಿದ್ದಾರೆ ಅವರು, ಪಾಸಿಟಿವ್ ಅಂತಾರೆ, ಆದ್ರೆ ಅವ್ರು ಪಾಸಿಟಿವ್ ಆಗಿಲ್ಲ ಅಂತ. ಸೊ ಅದಕ್ಕೆ ಏನ್ ಹೇಳ್ತೀರಿ ನೀವು? ಪಾಸಿಟಿವ್, ನಾನಲ್ಲೊಂದು ನನ್ನ ಬಗ್ಗೆ ಹೇಳ್ಕೊಳ್ಳಿ ಅಂದಾಗ ನಾನು ಹೇಳಿದಂಥ ಮಾತಾಗಿರುತ್ತೆ. ನನಗಿಂತ ಜಾಸ್ತಿ ಮನೆ ಅದನ್ನು ಬಳಸೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಒಂದಷ್ಟು ಚಟುವಟಿಕೆಗಳು, ನಾಮಿನೇಷನ್ ಮಾಡಬೇಕಾದ್ರೆ ಆಗಿರಲಿ ಅಥವಾ ಕಳಪೆ ಕೊಡಬೇಕಾದ್ರೆ ಇನ್ನೊಬ್ರು ನೆಗೆಟಿವ್ನ ನಾವು ಹೇಳಲೇಬೇಕಾಗುತ್ತೆ. ಸೊ ಆ ನೆಗೆಟಿವ್ ಹೇಳ್ತಾ ಅವ್ರಿಗೆ ಅನ್ನಿಸ್ತಾ ಇದ್ದಿದ್ದು, ಪಾಸಿಟಿವ್ ಅನ್ನೋರು ಇವ್ರಿಗೆ ನೆಗೆಟಿವ್ ಹಿಂಗೆ ಹೇಳ್ತಾರೆ, ಇವ್ರು ಈ ವಿಷಯನ ಯಾಕೆ ಹಿಂಗೆ ನೋಡ್ತಾರೆ. ಯಾಕಂದರೆ ನಾನು ನಿಮ್ಮ ಬಗ್ಗೆ ಏನಾದರೂ ತಪ್ಪು ಹೇಳಿದ್ರೆ ನೀವು ತಗೊಳ್ಳೋದಿಲ್ಲ, ನಿಮ್ಮ ಪರ್ಸೆಪ್ಷನ್ ಬೇರೆ ಇರುತ್ತೆ. ಸೊ ಅವ್ರು ತಗೊಳ್ಳದೇ ಇರೋ ಕಾರಣ ನೀವು ಪಾಸಿಟಿವ್ ಅನ್ನೋರು ಈ ವಿಷಯನ ಯಾಕೆ ನೆಗೆಟಿವ್ ಅಂತ ಇದ್ದೀರಾ ಅನ್ನೋ ಮಾತಿಂದ ಒಂದಷ್ಟು ಕಡೆ ಬರುತ್ತೆ. ಇನ್ನೊಂದು ಅಷ್ಟು ಕಡೆ ನಾವು ಚಟುವಟಿಕೆ ಮಾಡಲೇಬೇಕು, ನಾಮಿನೇಟ್ ಮಾಡಬೇಕು, ಕಳಪೆ ಕೊಡಬೇಕು, ಇವ್ರು ತಪ್ಪು ಅಂತ ಹೇಳಬೇಕು, ಇವ್ರು ಸರಿ ಅಂತ ಹೇಳಬೇಕು. ಸೊ ಯಾವಾಗೆಲ್ಲ ನಾನು ಯಾರು ತಪ್ಪು ಅಂತ ಹೇಳ್ತಿದ್ದೆ, ಅವರು ಇದು ಹೆಂಗೆ ಇದು ಫೇಕು ಅಥವಾ ಅದನ್ನು ಮುಖವಾಡ ಅಂತ ಹೇಳ್ತಿದ್ರೇನೋ ಅಂತ ಅನಿಸುತ್ತೆ.